ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಎಕ್ಸಿಟ್ ಪೋಲ್ ಬಗ್ಗೆ ಈಗಾಗಲೇ ಕರ್ನಾಟಕದ ಬಗ್ಗೆ ಮಾತಾಡಿದ್ವಿ, ಉಪಚುನಾವಣೆ ಬಗ್ಗೆ. ಈಗ ಮಾತಾಡ್ತಾ ಇರೋದು 5 ರಾಜ್ಯಗಳ ಝಲಕ್. ಯಾಕಪ್ಪ ಅಂತಂದರೆ 5 ರಾಜ್ಯಗಳಲ್ಲಿ ಅತ್ಯಂತ ಪ್ರಮುಖ ಅಂದರೆ ವೆಸ್ಟ್ ಬೆಂಗಾಲ್ ಮತ್ತು ಕೇರಳ. ಮೊದಲು ಇವೆರಡು ಕಮ್ಯುನಿಸ್ಟರ ಭದ್ರ ಕೋಟೆಗಳು. ಆದರೆ ಇವತ್ತು ಕೇರಳ ಸಹಿತ ಅಲ್ಲಾಡ್ತಾ ಇದೆ. ಇನ್ನು ವೆಸ್ಟ್ ಬೆಂಗಾಲ್ ಅಂತೂ ಹೇಳುವ ಅವಶ್ಯಕತೆ ಇಲ್ಲ, ಲಾಸ್ಟಿಗೆ ಮಾತಾಡೋಣ ಅವುಗಳ ಬಗ್ಗೆ. ಈಗ ಮೊದಲಿಗೆ ಮಾತಾಡಬೇಕಾಗಿದ್ದು ವಿಶೇಷವಾಗಿ ಪುದುಚೇರಿ ಸ್ಥಾನದು. ಅಲ್ಲೇ ಒಟ್ಟು 16 ಯಾರು ಗೆಲ್ತಾರೋ ಅವ್ರದ್ದೇ ಅದು ಗೌರ್ಮೆಂಟ. ಈ ಎಕ್ಸಿಟ್ ಪೋಲ್ ಪ್ರಕಾರ ಇವತ್ತು ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ BJP ಪ್ಲಸ್ ಅಂದರೆ NDAಗೆ 16ರಿಂದ 20 ಸೀಟ್ ಬರ್ತಾವೆ ಅನ್ನುವಂಥದ್ದು. ಮುಂದೆ ಕಾಂಗ್ರೆಸ್ಗೆ 6ರಿಂದ 8 ಬರ್ತಾವೆ, ಇತರ 3 ಅಥವಾ 7 ಅನ್ನುವಂಥದ್ದು. ಇನ್ನು ಪೀಪಲ್ಸ್ ಪಲ್ಸ್ ಪ್ರಕಾರ ಅದು 16ರಿಂದ 19, 10ರಿಂದ 12 ಕಾಂಗ್ರೆಸ್ಸು, ಮುಂದೆ 1ರಿಂದ 2 ಇತರೆ. ಅಂದರೆ 16 ಯಾರು ಗೆಲ್ತಾರ ಅವರಂದಂಗೆ ಮೋಸ್ಟ್ಲಿ ಅಲ್ಲೇ ಇದ್ದ NDA ಸರ್ಕಾರ ಗೆಲ್ತಿದ್ದೀನಿ ಒಂದು ಎಕ್ಸಿಟ್ ಪೋಲ್ಗಳ ಅಭಿಪ್ರಾಯ. ಅದು ಚೇಂಜು ಆಗ್ಬೋದು, ಈಗ ಹೇಳಿದ್ದೀನಿ ಆ ಮಾತನ್ನು. ಇರಲಿ. ಇನ್ನು ಇದರ ನಂತರ ಬರುವಂಥದ್ದು ಏನಪ್ಪ ಅಂದರೆ ಸಹಜವಾಗಿ ತಮಿಳ್ನಾಡಿನಲ್ಲಂತೂ ಮೋಸ್ಟ್ಲಿ ಅಲ್ಲೇ DMK, ಅಣ್ಣಾ DMK ಇವ್ರು ಬಿಟ್ಟರೆ ಯಾರಿಲ್ಲ, ಅವ್ರ ಸಪೋರ್ಟರಾಗಿ ಬರುವಂಥದ್ದು ಬರಬೇಕು. ಈಗಿನ ಒಂದು ಲೆಕ್ಕಾಚಾರದ ಪ್ರಕಾರ ಈ ತಮಿಳ್ನಾಡಿನಲ್ಲೇ 234 ಸೀಟ್ಗಳಿದ್ದಾವೆ. ಅದರಲ್ಲಿ 118 ಯಾರು ಗೆಲ್ತಾರ ಅವ್ರದ್ದು ಸರ್ಕಾರ. ಹೀಗಾಗಿ ಅಲ್ಲೇ DMK P ಮಾರ್ಕ್ ಪ್ರಕಾರ 125, 145, ಮ್ಯಾಟ್ರಿಜ್ ಪ್ರಕಾರ 122, 132, ಮುಂದೆ ಪೀಪಲ್ಸ್ ಪಲ್ಸ್ ಪ್ರಕಾರ 125,